ವೆಲ್ಡಿಂಗ್ ಪೇಂಟಿಂಗ್ ಕೆಲಸನೇ ಮಾಡು ಅಂತ ಹೇಳಿದ್ರಲ್ಲ, ಆ ಕಪ್ಪಗಿದಾನೆ ಇಂಡಸ್ಟ್ರಿಯಲ್ ಇದ್ರಿಗೆ ಬರೋಕ್ಕಾಗಲ್ಲ, ಸಣ್ಣ ಪಾತ್ರನೇ ಸಹ ವಂಶಕ್ಕೆ ಬಂದರೆ ಫುಲ್ಲು ಏನೋ ಒಂದು ದೊಡ್ಡ ಇದು ಸಿಕ್ದಂಗೆ. ಪುನೀತ್ ಸರ್ ಎಲ್ಲ ಅಲ್ಲೇ ಇದ್ದರು. ಪೆಟ್ರೋಲ್ ಸೀನಾ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಣ್ಣಕ್ಕೆ ಕೂದಲು ಇಷ್ಟೇ ಇರುತ್ತೆ, ನಾಮ ಇಟ್ಕೊಂಡು. ಜೈಲಲ್ಲಿ ಒಂದೇ ಒಂದು ಸೀನ್ ಸರ್, ಪೆಟ್ರೋಲ್ ಸೀನಾ. ಎಸ್ ಸರ್. ಬಂದಿರೋ ಒಂದು 10 ಜನ ಫ್ರೆಂಡ್ಸಲ್ಲಿ ಒಬ್ಬ ರವಿ ಅವರು ಹೋಗ್ಬಿಟ್ರು. ರವಿ ಹೋಗ್ಬಿಟ್ಟಮ್ಮಕ್ಕ ರಿವೆಂಡ್ ಮಾಡೋಕ್ಕೆಲ್ಲ ಹೋಗಿ ವಂಶಿ ಫಿಲಮ್ಮು. ಸೊ ಅಲ್ಲಿ ಸೆಲೆಕ್ಷನ್ ಆಯಿತು, ಫುಲ್ ಖುಷಿ, ಸ್ವೀಟು. ಸಣ್ಣ ಪಾತ್ರನೇ ಸಹ, ಸಣ್ಣ ಪಾತ್ರನೇ. ಯಾಕೆಂದರೆ ನನಗೆ ಆಟ ಆ ಕಪ್ಪಗಿದಾನೆ ಇಂಡಸ್ಟ್ರಿಯಲ್ ಇದ್ರಿಗೆ ಬರೋಕ್ಕಾಗಲ್ಲ, ನೀನು ವೆಲ್ಡಿಂಗ್ ಪೇಂಟಿಂಗ್ ಕೆಲಸನೇ ಮಾಡು ಅಂತ ಹೇಳಿದ್ರಲ್ಲ. ಸೊ ನಾನು ಫೌಂಡೇಶನ್ ಹಾಕ್ಕೊಂಡು ಫ್ಯಾಬ್ ಇಂಡಿಯಾ ಕೆಲಸಕ್ಕೆ ಬಂದು ಒಂದು ಚೇಂಜಸ್ ಮಾಡ್ತಾಯಿದ್ದೀನಿ ಹಂಗೆ. ಸರಿ, ಅಲ್ಲಿದ್ದಾಗಂದ್ರೆ ವಂಶಿ ಇದಾಯ್ತು ಸರ್. ವಂಶಕ್ಕೆ ಬಂದರೆ ಫುಲ್ಲು ಏನೋ ಒಂದು ದೊಡ್ಡ ಇದು ಸಿಕ್ದಂಗೆ. ಸರಿ, ಆಮೇಲೆ ಅಲ್ಲಿ ಚಾಕ್ಲೇಟು ಇದು ಸ್ವೀಟ್ಸ್ ಎಲ್ಲ ತಗೊಂಡು ಈ ವಂಶಿಯಲ್ಲಿ ಸೆಲೆಕ್ಷನ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡು ಕಂಠೀರವದಲ್ಲಿ ಫೋನ್ ಮಾಡಿದರು. ಸರಿ, ಹೋಗಿದ್ದೆ. ಅಲ್ಲೇ ಶಿವಣ್ಣ ಇದು ಯಾರೋ ಪುನೀತ್ ಸರ್ ಎಲ್ಲ ಅಲ್ಲೇ ಇದ್ದರು ಕಂಠೀರವದಲ್ಲಿ. ಜೈಲಲ್ಲಿ ಒಂದೇ ಒಂದು ಸೀನ್ ಸರ್, ವಂಶಿ ಫಿಲಮ್ ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪೆಟ್ರೋಲ್ ಸೀನಾ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಣ್ಣಕ್ಕೆ ಕೂದಲು ಇಷ್ಟೇ ಇರುತ್ತೆ, ನಾಮ ಇಟ್ಕೊಂಡು. ಅದು ಏನು ಅವರು ಇದು ಹಿಂಗೆ ನೋಡಿದ ಓಕೆ ಅಂದ್ಬಿಟ್ರು. ಹಿಂಗೆ ಬಿಕಾಸ್ ನಾನು ಹಿಂದೆ ಒಂದು ಐಟಿಗೆ ಒಂದು ವ್ಯಾಲ್ಯೂ ಇದೆ ಏನೋ ನಮಗೇನು ಗೊತ್ತಿಲ್ಲ. ನಿಮ್ಗೆ ಐಟೇ ಒಂದು ಪ್ಲಸ್ ಪಾಯಿಂಟ್, ಅದನ್ನೇ ನಮ್ಗೆ ಏನು ಗೊತ್ತಿಲ್ಲ. ಬಟ್ ಅಲ್ಲಿ ಹೋದರೆ ಇದಾಯಿತು. ಹೋಗಿದ್ದೆ ಇದು ಯಾವುದದು ವಂಶಿ ಫಿಲಮ್ಗೆ ಇದ್ರಿಗೆ ಕರೆದಿದ್ರು, ಅದು ಕಂಠೀರವ ಸ್ಟುಡಿಯೋಗೆ. ಅಲ್ಲಿ ಕರೆದಿದ್ದೆ. ಒಂದು ಇವಾಗ ಸ್ಕೂಲಲ್ಲಿ ಬಂದ್ಬಿಟ್ಟು ಮಕ್ಕಳೆಲ್ಲ ಬಂದ್ಬಿಟ್ಟು ಏನೋ ಹೆಸರು ಅಟೆಂಡೆನ್ಸ್ ಆಗ್ತಾರೆ, ಅದೇ ಥರ ನಾವು ಜೈಲಲ್ಲಿ ಹಾಕ್ತದೆ. ಇಷ್ಟೇ ಸೀನು. ಕೂನಿ ಜಗ ವಡನಾಗ ಬ್ಲೇಡ್ ಮಂಜ ಪೆಟ್ರೋಲ್ ಸೀನಾ ಸಪ್ಪೆ ಮಹೇಶ ಡಿಚ್ಚಿ ಅನಂತ. ನೋಡಿದ್ರಲ್ಲ ಸೊಸೈಟಿ ಒಂದು ಪೆಟ್ರೋಲ್ ಸೀನಾ. ಎಸ್ ಸರ್. ಹಿಂಗೆ ಒಂದು ಬಿಲ್ಡಪ್ ಮಾಡೋದು. ಸರಿ, ಇದನ್ನು ನಾನೇನು ಮಾಡಿದೆ, ಮಾದರ್ಶ ಬರೋಕ್ಕೆ ಮುಂಚೆ ಇದು ವಂಶಿ ಫಿಲಮ್ ಆದರ್ಶ ಥಿಯೇಟ್ರ್ ಹಲ್ಸೂರಲ್ಲಿ ಹುಡುಗರನ್ನ ಒಂದು 4-5 ಜನ ಕೂತ್ಕೊಂಡೆ ಹಿಂಗೆ ನೋಡ್ತಾ ಇದ್ದೀನಿ ಸರ್. ಪಾಪ ಅವನೇನೋ ಬೈದ, ಹಿಂಗೆ ಇದು ಮಾಡೋಕ್ಕಾಗಲ್ಲ ಅಂತ ಬಂದಿದ್ದೀನಿ ನೋಡು ಅಂತ. ಅಲ್ಲಿ ಇಷ್ಟೇ ತಾನೆ ಸೆಕೆಂಡು. ಬಿಕಾಸ್ ಆವಾಗ ಸೀರಿಯಲ್ ಮಾಡ್ಬೇಕಾದ್ರೆ ನೀನು ಕಪ್ಪಗೆ ಇದೆಯಾ, ನಿನ್ನ ಫಿಲಮು ಇದ್ರಿಗೆಲ್ಲ ಆಗಲ್ಲ, ಬೆಳ್ಳಿಗೆ ಇರಬೇಕು, ಇಂಟರ್ನ್ಯಾಷನಲ್ ಮೀಡಿಯಾ ಅಂತ ಹೇಳಿದ್ರಲ್ಲ. ಸೊ ಇದು ಮೈಂಡಲ್ಲಿತ್ತು ನನಗೆ. ಇದು ಶಿವನ ಜೊತೆ ಮಾಡಿಬಿಟ್ರಿ, ಅಪ್ಪು ಸರ್ ಜೊತೆ ಮಾಡಿಬಿಟ್ರಿ, ಬಿಡಪ್ಪ ಇನ್ನೂ ಏನು ನಮಗೆ ಅಂದ್ಬಿಟ್ಟು ಇದು ಮಾಡ್ಕೊಂಡ್ರು ಸರ್. ಇದು ಏನೋ ಒಂದು ಆಸೆ ಸಾಧನೆ ಮುಗೀತಲ್ಲ ಅಂತ ಅಲ್ಲಿ ಸುಮ್ಮನೆ ಬಿಡ್ಬೇಕು ತಾನೆ. ಆ ಚೇರಲ್ಲಿ ಬಂದಿರೋ ಒಂದು 10 ಜನ ಫ್ರೆಂಡ್ಸಲ್ಲಿ ಒಬ್ಬ ರವಿ ಅವರು ಹೋಗ್ಬಿಟ್ರು. ರವಿ ಹೋಗ್ಬಿಟ್ಟಮ್ಮಕ್ಕ ರಿವೆಂಡ್ ಮಾಡೋಕ್ಕೆಲ್ಲ ಹೋಗಿ ಅರ್ಥ ಆಯ್ತು ಸರ್. ಇದು ಒಂದು ಫೀಲ್. ಒಂದು ಕಪ್ಪಗಿದ್ದೀನಿ ಅಂತ ಒಬ್ಬರು ಹೇಳಿದ್ರು. ಹೌದು. ಸೊ ಸೀರಿಯಲ್ ಅವರು ಅದು ಮೋಟಿವೇಶನ್ ಇಟ್ಕೊಂಡು ಬಂದು ಒಂದು 2-3 ಫಿಲಮ್ ಮಾಡಿಬಿಟ್ಟೆ. ಓಕೆ, ಆಸೆಗೆ ಇಷ್ಟ ಹಾಕಪ್ಪ, ನಾವು ಕಪ್ಪಗಿದ್ದೀರಿ, ಒಂದು ಸೀನಾದರೂ ಬಂದುಬಿಟ್ರಲ್ಲ, ಇದು ಆಡಾಯ್ತು. ಒಂದು ಸೀನಾದರೂ ನಾನು ಹೆಂಗಾದ್ರೂ ಕಾಣಿಸ್ಕೊಳ್ಬೇಕಂತ ಹೆಂಗೋ ಬಂದುಬಿಟ್ರಿ. ಅಲ್ಲಿಗೆ ಬಿಟ್ಬಿಡೋದು ಬಿಡ್ತಾ ಇಲ್ಲ. ಸೊ ತಿರ್ಗಿ ಏನು ಮಾಡ್ತಾವ್ರೆ, ಇದು ಮಾಡ್ತಾರೆ, ಪುಷ್ ಮಾಡ್ತಾವ್ರೆ. ಅವರು ಡಿಗ್ರೇಡ್ ಮಾಡಿರ್ಬೋದು, ಬಟ್ ಅವ್ರು ಪುಷ್ ಮಾಡ್ತಾವ್ರೆ. ಪಾಸಿಟಿವ್ ಯಾರು ನಾವು ಡಿಗ್ರೇಡ್ ಮಾಡ್ತಾರೋ ಅಲ್ಲಿ ಪಾಸಿಟಿವ್ ಆಗುತ್ತೆ ನಮಗೆ. ಸೊ ಎಷ್ಟು ಡಿಗ್ರೇಡ್ ಆಗ್ತಾ ಇದೆಯೋ ಅಷ್ಟು ನಾನು ಅಪ್ ಆಗ್ತಾ ಇದ್ದೀನಿ. ಹಿಂದೆ ಹೇಳೋ ದೇವರಿದ್ದಾನೆ. ಸೊ ಅಲ್ಲಿ ಆ ಥರ ರವಿ ಹೋಗ್ಬಿಟ್ಟ ಮಗ ರಿವೆಂಡ್ ಮಾಡೋಕ್ಕೆ ಹೇಳೋ ಅಂತ. ಇದು ಅವ್ನು ಕ್ಯಾಶುವಲಾಗಿ ಹೇಳಿದ್ರು, ಏನು ಹೇಳಿದ್ರು, ಬಟ್ ನನಗೆ ಅದು ಒಂದಾಯಿತು. ಓ, ಹೆಂಗ ಒಂದು 10 ನಿಮಿಷ ನಾವು ಅದು ಕಾಣಿಸ್ಕೊಳ್ಬೇಕಪ್ಪ. ಮುಂಚೆ ಸಿನಿಮಾ ಮಾಡಿದ್ರೆ ಸಾಕು ಅಂತ ಒಂದಿತ್ತು, ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಸಾಕು. ಅವನು ಕಪ್ಪಗೆ ಇದ್ದೀನಿ ಅಂತ ಹೇಳಿದ್ರು ಆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಅಂದಿದ್ದೆ, ಹಿಂಗಾಗೋಯ್ತು. ನೆಕ್ಸ್ಟ್ ಯಾರ ಜೊತೆ ಮಾಡಿರ್ಬೋದು ಅನಿಸುತ್ತೆ ಅಲ್ಲಿ, ಒಂದು ಗೆಸ್ ಮಾಡಿ. ನೆಕ್ಸ್ಟ್ ಬಿಟ್ಟರೆ ಉಗ್ರಮ್ಮ ಅಲ್ಲ, ಯಾರ ಜೊತೆ ಮಾಡಿರ್ಬೋದು ಅಂತ. ಶಿವಣ್ಣ ಆಯಿತು, ಅಪ್ಪು ಸರ್ ಆಯಿತು. ನೆಕ್ಸ್ಟ್ ಯಾರ ಜೊತೆ ಮಾಡೋದು? ಸುದೀಪ್ ಅವರು ಇಲ್ಲ, ಲೆಜೆಂಡ್ ಅಪ್ಪಾಜಿ ಅಂತ ಕರಿತೀನಿ ನಾನು. ವಿಷ್ಣುವರ್ಧನ್ ಸರ್, ಬಳ್ಳಾರಿನಾಗ. ಓಕೆ. ಅಲ್ಲಿಂದ ನನಗೆ ಒಂದು ಆಶೀರ್ವಾದ ಭಯಂಕರ ಇದೆ ಸರ್. ಫಸ್ಟೇ ಇವಾಗ ಇವರು ಇಬ್ಬರ ಜೊತೆ ಮಾಡಿದ್ದೀನಿ, ಪ್ಲಸ್ ಅವ್ರ ಜೊತೆ ಬಳ್ಳಾರಿ ನಾಗ ಅಂತ. ಬಳ್ಳಾರಿ ನಾಗದಲ್ಲಿ ಎಷ್ಟು ಡ್ಯೂರೇಷನ್ ನಿಮಿಷ ಕಾಣಿಸ್ಕೊತೀರಾ ಅದರಲ್ಲಿ? ತುಂಬ ಕಾಣಿಸ್ಕೊಳ್ತೀನಿ ಸರ್.
ಸ್ಟಾರ್ಟಿಂಗಿಂದ ಹಿಡ್ದು ಎಂಡಿಂಗ್ವರೆಲ್ಲ ಕಾಣಿಸ್ಕೊಳ್ತೀನಿ. ಅಲ್ಲಿನೂ ನೀವು ಫುಟ್ಬಾಲ್ ನೀನು ಎಲ್ಲಿ ನೋಡಿದ್ರು ಉಗ್ರಂ ಬಿಫೋರು ರವಿನ ನೋಡ್ಬೇಕಾ ಫುಟ್ಬಾಲ್ ಜರ್ಸಿನೇ ಯೂಸ್ ಮಾಡಿರ್ತೀನಿ ಕಲರ್ಫುಲ್ಲಾಗಿ. ನಾನು ಜಾಸ್ತಿ ಫುಟ್ಬಾಲ್ ಇರೋದನ್ನ ಈ ನೈಜೀರಿಯನ್ಸು ಕೆಲವೊಬ್ಬರು ನನ್ನ ನೋಡಿದ್ರೆ ಇಂಡಿಯನ್ಸ್ ಅನ್ನಲ್ಲ, ಯಾವ ಊರು ಅಂತಾರೆ ಈಗಲೂ. ಸೀರಿಯಸ್ ಆಗಿ ಸರ್, ಕೆಲವೊಬ್ರು ಡೌಟೇ ಪಡ್ತಾರೆ ಯಾವ್ದು ಗುರು ಎಲ್ಲೋ ಟೆರರಿಸ್ಟ್ ಗಿರೋಸ್ಟ್ ಇರ್ಬೋದು ಅಂತ. ಕೆಲವೊಂದು ಕಡೆ ಚೆಕಿಂಗ್ ಆ ಥರ ಜಾಸ್ತಿ ಕಟ್ಔಟ್ ನೋಡಿದ್ರೆ ಹಂಗನ್ನುತ್ತೆ. ನಾನು ಫುಟ್ಬಾಲ್ ಆಡೋದ್ರಿಂದ ಸ್ವಲ್ಪ ನೈಜೀರಿಯನ್ ಸ್ಟೈಲು, ಕಲರೆಲ್ಲ ಹಾಕಲ್ಲ, ಈ ಮೀಸೆ ಸ್ವಲ್ಪ ಇಷ್ಟೇ ಇರೋದು, ಈ ಥರ ಬೇಡ್ ಮಾಡೋದು, ಈ ಥರ ಒಂದು ಇದಿತ್ತು ಫುಟ್ಬಾಲ್ ಇದರಿಂದ. ಆದ್ದರಿಂದ ನಾವು ಜರ್ಸಿಗಳು ಜಾಸ್ತಿ ಯೂಸ್ ಮಾಡೋಣ. ಫಸ್ಟ್ ಟೈಮ್ ಕನಕ್ಪುರದಲ್ಲಿ ಶೂಟಿಂಗ್ ನಡೀತಾ ಇತ್ತು ಸರ್, ರವಿಶಂಕರ್ ಎಸ್ಟೇಟ್ ಅಂತ ಶೂಟಿಂಗು. ಆವಾಗ ಕನಕ್ಪುರ ಭಯಂಕರ ಫಾರೆಸ್ಟ್ ಥರ ಇರೋದಲ್ಲ, ಅಲ್ಲಿಂದ ಬೆಳಗ್ಗೆ ಬಸ್ಸಲ್ಲಿ ಹೋಗು ಪಾಸು ಇದೆಲ್ಲ ತೊಗೊಂಡು ಅಲ್ಲಿಂದ ನಾವೇನು ಮಾಡಿದ್ರಿ ತೊಗೊಂಡು ಇದು ಮಾಡ್ಕೊಂಡು ಬಂದುಬಿಟ್ರಿ. ಫಸ್ಟ್ ಟೈಮು ನಾವು ವಿಷ್ಣುವರ್ಧನ್ ಅಪ್ಪಾಜಿ ಅವ್ರನ್ನ ಹಂಗೆ ನೋಡಿರ್ತೀವಿ, ಮುಂದೆ ನೋಡಿದ್ರೆ ಹಂಗೆ ತಗ ಬೆಳ್ಳಿಗೆ ಅಷ್ಟು ಇಲ್ಲ, ಅಷ್ಟು ಕೇಸಲಾಗೆ ಮೀಸೆ ಇಟ್ಕೊಂಡು ಆ ಪಂಚೆ ಗಿಂಚೆಲ್ಲ ಕಟ್ಕೊಂಡು ಆ ಬೀಡ ಹಾಕ್ಕೊಂಡು ಇದು ಮಾಡ್ಕೊಂಡು ಹಂಗಿದ್ರು ಇವ್ರ ಜೊತೆಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತಾನಪ್ಪ ಅಂತ ಎಸ್ಟೇಟಲ್ಲಿ ಕಣ್ಣಲ್ಲಿ ನೀರು ಬಂದುಬಿಡ್ತು ಸರ್. ಸೀರಿಯಸ್ಸಾಗಿ ಅಲ್ಲಿ ಬಂದಮೇಲೆ ಸೊ ಅಲ್ಲಿ ಶೂಟಿಂಗ್ ಮಾಡಿದ್ರಿ ಅಪ್ಪ ಇಷ್ಟು ಹತ್ರ. ಆವಾಗ ಸ್ವಲ್ಪ 650 ಮೊಬೈಲ್ ಇತ್ತು, ಸ್ಯಾಮ್ಸಂಗ್ ಸ್ಲೈನ್ ಮಾಡೋದು, ಅಲ್ಲಿ ಫೋಟೋ ತೆಗಿಬೇಕಂತ. ನಮ್ಮ ಕಾಟನ್ಪೇಟೆಯಲ್ಲಿ ನಮ್ಮ ಹುಡುಗರಿದ್ದಾರೆ, ಅಲ್ಲಿ ತುಂಬ ಚೈಲ್ಡ್ಹುಡ್ ಫ್ರೆಂಡ್ ಎಲ್ಲ ಅಲ್ಲೆಲ್ಲಿ ಒಂದೊಂದು ಏರಿಯಾದಲ್ಲಿ ನಮ್ಮ ಸಪೋರ್ಟ್ಗೆ ಹುಡುಗರುಗಳು ಇರ್ತಾರೆ. ಸರಿ, ಅಲ್ಲಿ ಬಳ್ಳಾರಿನಾಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಯಿತು. ಕೆ ಮಂಜು ಸರ್ ಡೈರೆಕ್ಷನ್ನು, ಇದು ಪ್ರೊಡ್ಯೂಸರ್ ಇದ್ದಲ್ಲಿ. ಅಲ್ಲಿ ನಾವು ಇವತ್ತುವರೆಗೂ ಸರ್ ಅದು ನಾನು ಯಾರ ಮೇಲೆ ಹೆಗ್ಲ ಮೇಲೆ ಕೈ ಹಾಕಲ್ಲ ಸರ್. ಇದುವರೆಗೂ ಯಾವ ಅಭಿಮಾನಿಗಳು ಬಂದರೆ ಫೋಟೋ ತೆಗಿಬೇಕಂದ್ರೆ ಕೈ ಹಾಕಲ್ಲ. ಯಾಕೆಲ್ಲಿ ಅದು ನನಗೆ ಗೊತ್ತಿಲ್ಲ, ಕೆಲವೊಬ್ಬರು ಹಾಕ್ಕೊಳ್ತಾರೆ. ಬಟ್ ಬಳ್ಳಾರಿನಾಗ ಶೂಟಿಂಗ್ ಅಲ್ಲೆಲ್ಲ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯೋಗಿ ಫಿಲಮ್ ಮಾಡ್ತಾ ಇರ್ತೀವಿ, ಸೇಮ್ ಅದೇ ಬ್ಯಾನರಲ್ಲಿ, ಕೆ ಮಂಜು ಸರ್ ಬ್ಯಾನರ್. ಸರಿ, ಅವಾಗ ಇದಿತ್ತು ಬೆನ್ನಿ ಮಿಲ್ಲು, ಮಿನೋರ ಮಿಲ್ಗಿಂತ ಬೆನ್ನಿ ಮಿಲ್ ಇತ್ತು. ಹೌದು, ಬೆನ್ನಿ ಮಿಲ್ಲಲ್ಲಿ ಶೂಟಿಂಗ್ ನಡೀತದೆ. ಸರಿ, ಅಲ್ಲೇ ನಾವು ಸರಿ ನಮ್ಮ ಹುಡುಗರು ಬರೆದವರು ಅವಾಗ ಅಲ್ಲಿ ನನ್ನ ಮೀಟ್ ಮಾಡಿ, ಕಾಟನ್ಪೇಟೆ ಪಕ್ಕದಲ್ಲೇ ಮನೆ ಇರೋದು. ಸರಿ, ಹಂಗೆ ಮಾತಾಡ್ತಾರೆ, ಫೋಟೋ ತೆಗಿಬೇಕಂತ ಇತ್ತು ಸರ್. ಅವರು ಸ್ಟಾರ್ಟಿಂಗ್ ನನ್ನ ನೋಡಿದ್ದೆ ಹಂಗೆ ಇಲ್ಲಿ ಕೂತ್ಕೊಂಡಿದ್ದೀರಿ, ಅವಯ್ಯ ಫುಲ್ ಗೋಲ್ಡ್ ಗಿಲ್ಡೆಲ್ಲ ಹಾಕ್ಕೊಂಡು ಒಂದೇ ಒಂದು ಸಾಯಿಬಾಬಾ ಇದಿರೋದು. ಏನಪ್ಪ ರೌಡಿನಾ ವಿಷ್ಣು ಸರ್? ಹೌದು, ನಾನು ಕೂತ್ಕೊಂಡಿದ್ದೀನಿ. ಅವ್ರು ಬಂದಿದ್ದು ಸ್ವಲ್ಪ ಎದ್ದು, ರೌಡಿನಾ ನೋಡೋಕ್ಕೆ ರೌಡಿ ಥರ ಇದೆಯಾ, ಆದರೆ ಮಗು ಥರ ಮನ್ಸ ಅಂದ ಹಿಂಗೆ ಅಂದ್ಬಿಟ್ಟು ಹೋದ್ರು ಸರ್. ಅದು ಏನಕ್ಕೆ ಹಂಗಂತ ಗೊತ್ತಿಲ್ಲ, ನೋಡೋಕ್ಕೆ ರೌಡಿ ಥರ, ಮಗು ಥರ, ದೇವ್ರ ಥರ ಮನ್ಸ ನೀನು ಅಂದ್ಬಿಟ್ಟು ಹೋಗ್ಬಿಟ್ರು. ಸೊ ಅವರು ಸ್ವಲ್ಪ ಸ್ಪಿರಿಚುವಲಿಟಿಲಿ ಇದು ಅನಿಸ್ತಾರೆ. ಅವಾಗ ನಮ್ಗೆ ಅವ್ರು ಸೆಟ್ಟಲ್ಲಿ ಇದ್ದಾಗ ಯಾವ ಥರ ಇದ್ದರು ವಿಷ್ಣು ಸರ್? ಥರ ಕಾಮನ್ ಮ್ಯಾನ್ ಸರ್, ತುಂಬ ಕಾಮಿಡಿ ಮಾಡ್ತಾಯಿದ್ರು, ಎಲ್ಲರ ಜೊತೆಲೂ ತುಂಬ ಕಾಮಿಡಿ ಮಾಡ್ತಾಯಿದ್ರು. ಬಟ್ ಪ್ಲಸ್ಸು ನೋಡಪ್ಪ ಬೆಲೆಗೆ ಇದೆ ಚಿತ್ರರಂಗದ ಆ್ಯಕ್ಟ್ರ್ ಅಂದರೆ, ಬೆಳಗ್ಗೆ ನೋಡೋ ಎಷ್ಟು ಹುಡುಗಗಳಿತ್ತು, ಇವಾಗ ಏನಿಲ್ಲ, ಬರೀ ಸಾಯಿಬಾಬಾ ಮಾತ್ರ ಇದೆ ನಿಜ ಅಂತೂ. ಅದೇನೋ ಇಂಡೈರೆಕ್ಟಾಗಿ ಅದು ಏನೋ ಸ್ಪಿರಿಚುವಾಲಿಟಿ ಇದರಿಂದ ಎಲ್ಲದು ನನಗೆ ಅದು ಒಂಥರ ಆಶ್ಚರ್ಯ ಆಯಿತು. ಆ ಥರ ಹೇಳ್ಬೇಕಾದ್ರೆ ನೋಡೋಕ್ಕೆ ರೌಡಿ ಥರ ಇದೆಯಾ, ತುಂಬ ಒಳ್ಳೆ ಮನ್ಸನೇನು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು ಸರ್. ಮಾರನೇ ದಿವಸ ಶೂಟಿಂಗ್ ನಡೀತಾ ಇದೆ, ನಾನು ಖುಷಿ ಹುಡುಗರಿಗೆ ಬರೋ ಫೋನು ಇರೋದು ದೊಡ್ಡ ವಿಷಯ ತಾನೆ, ಒಂದು ಕಾಲಿಗೆ ₹1 ಏನೋ ಆ ಥರ ಇತ್ತು. ಆವಾಗ ಕಮಲ್ ಸರ್ ಫಿಲಮಲ್ಲಿ ಒಂದು ಎಮ್ಮೆ ಯೂಸ್ ಮಾಡಿದರು ಸರ್. ಅಲ್ಲಿ ಮರುದನಾಯಗಮ್ ಅಂತ ಅಲ್ಲಿ ಟ್ರೈನ್ ಮಾಡಿರೋ ಬುಲ್ ಬಂತು, ಅದೇ ನಂದಿ ಹಸು. ಹೌದು, ಹಸು ಇದು ಟ್ರೈನ್ ಮಾಡೋದು ಅವರು, ಇದು ವಿಷ್ಣುವರ್ಧನ್ ಸರ್ ಇದು ಮಾಡೋ ಥರ. ಅವಾಗ ಅದು ಬಂದಿದೆ ಬಾ ಈ ಥರ ಅಂತ ಫೋಟೋಗಳು ಎತ್ಕೊಂಡು, ಆವಾಗ ವಿಷ್ಣುವರ್ಧನ್ ಅಪ್ಪಾಜಿಯವರು ಫೋಟೋ ತೆಗಿಯೋಕ್ಕೆ ಎಲ್ಲ ಬಂದ್ರಿ ಸರ್. ನಾವು ಮೊಬೈಲ್ ಕೊಟ್ಟರೆ ಫ್ರೆಂಡು ಕರೆಸಿದ್ದೆ, ಸರಿ ಎಲ್ಲ ತೆಗೆಸ್ಕೊಂಡ್ರು. ಆವಾಗ ಪಕ್ಕದಲ್ಲೇ ನಿಂತ್ಕೊಂಡ್ರು ಸರ್. ಅಪ್ಪಾಜಿ ಮೇಲೆ ಕೈ ಹಾಕ್ಕೊಳ್ಳಿ ಅಂತ. ಇಲ್ಲ ಬೇಡಪ್ಪ ಅಂತ 3 ಸತಿ ಅಪ್ಪಾಜಿ ಕೈ ಹಾಕ್ಕೊಳ್ಳಿ. ಆವಾಗ ಒಂದು ಕೈ ಹಾಕ್ಬೇಕಂದ್ರೆ ನಮಗೊಂದು ಇದಲ್ಲ, ಮೇಲೆ ಕೈ ಹಾಕ್ಕೊಂಡು ಫೋಟೋ 3 ಸತಿ ಹೇಳಿದೆ ಸರ್. ಅಪ್ಪಾಜಿ ಅವ್ರು ಏನು ಮಾಡೋದು ಸಡನ್ನಾಗಿ, ಅಲ್ಲ ಕಂದ ನಂದೆಲ್ಲ ಮುಗೀತು, ನಿನ್ನ ಮೇಲೆ ನೀನು ಬೆಳೆಯುವಂಥ ಹುಡುಗ ನಿನ್ನ ಮೇಲೆ ಕೈ ಹಾಕ್ಬಿಟ್ರೆ ನೀನು ಇಲ್ಲೇ ಇರ್ತೀಯ ಮಗ, ಯಾವಾಗ ಬೆಳಿತೀಯ ಅಂದರು ಸರ್. ಅವತ್ತಿಂದ ಇವತ್ತುವರೆಗೂ ಯಾರು ಕೈ ಹಾಕ್ಕೊಳ್ಳಂದ್ರೂ ಹಾಕ್ಕೊಳ್ಳಲ್ಲ, ಹಿಂಗೆ ತಪ್ಕೊಂಡ್ಬಿಡ್ತೀನಿ. ಎಂಥ ಮಾತು ನೋಡಿ, ಗ್ರೇಟ್ ಸರ್ ಅದು. ಬಟ್ ಅದು ಇವಾಗ ನನಗೆ ಇದಾಗ್ತದೆ, ಎಲ್ಲರಿಗೂ ಇದು ಸತ್ಯನೋ ಇಲ್ಲ ಏನೋ ದೇವರು ಹೇಳ್ದಂಗೆ. ದೇವರು
ಯಾಕಂದರೆ ತಂದೆ ಸ್ಥಾನದಲ್ಲಿ ಇದ್ದಾರೆ ಸರ್ ಅವರು. ಗ್ರೇಟ್ ಅಪ್ರೋಚುಲಿಟಿಯಲ್ಲಿ ಇದ್ದಾರೆ. 3 ಸತಿ ಕೇಳ್ತೀನಿ, ಅವರು ಕೋಪನೇ ಇಲ್ಲ, ಅಷ್ಟೇ ಒಂದು ಇದು ಥರ ನಮ್ದೆಲ್ಲ ನಾವು ಸಾಧನೆ ಮಾಡಿಬಿಟ್ರಿ, ನಮ್ದು ಮುಗೀತು, ನಿನ್ನ ಕೈ ಮೇಲೆ ನಿನ್ನ ಹೆಗಲ ಮೇಲೆ ನಾನು ಕೈ ಹಾಕಿದ್ರೆ ನೀನು ಯಾವಾಗ ಕಂದ ಬೆಳಿತೀಯ, ಚೆನ್ನಾಗಿ ಬೆಳಿತೀಯ ಹೋಗಂತ. ಸೊ ಆಶೀರ್ವಾದಕ್ಕೆ ಇಷ್ಟು ಗಂಟ ಬಂದಿದ್ದೀನಿ ಸರ್.